ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಪಾಲಿಟಿಯ ವಿಷಯದ ಚರ್ಚೆಗೆ ಸುಸ್ವಾಗತ. ಸೊ ಇಲ್ಲಿವರೆಗೂ ನಮ್ಮ ಚರ್ಚೆಯಲ್ಲಿ ನಾವು ಸಮಾನತೆಯ ಹಕ್ಕುಗಳು ಹಾಗೂ ಸ್ವಾತಂತ್ರ್ಯದ ಹಕ್ಕುಗಳ ಬಗ್ಗೆ ಆಳವಾಗಿ ಮಾತನಾಡಿದ್ದೇವೆ. ಸೊ ಇವತ್ತು ನಾವು ರೈಟ್ಸ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಬಗ್ಗೆ ಮಾತಾಡ್ತಾ ಇದ್ದೇವೆ. ವೆರಿ ಇಂಪಾರ್ಟೆಂಟ್ ಟಾಪಿಕ್. ಈ ಟಾಪಿಕ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ತುಂಬ ಕಷ್ಟ ಆಗಲ್ಲ ನನಗೆ, ಯಾಕಂದರೆ KGF ಫಿಲ್ಮ್ನ ಪ್ರಶಾಂತ್ ನೀಲ್ ಅವ್ರು ತೆಗೆದು ನನಗೆ ಹೇಳ್ಕೊಡೋಕ್ಕೆ ತುಂಬ ಸುಲಭ ಮಾಡಿದ್ದಾರೆ. ಸೊ ಬನ್ನಿ ಅರ್ಥ ಮಾಡ್ಕೊಳ್ತೋಗೋಣ. ನೋಡಿ, ಆರ್ಟಿಕಲ್ 23 and 24. Article 23 and 24 talk about rights that you have against exploitation. ಶೋಷಣೆಯ ವಿರುದ್ಧ, ದೌರ್ಜನ್ಯ ವಿರುದ್ಧ ನಿಮಗೆ ಇರುವಂಥ ಹಕ್ಕುಗಳೇನು ಅಂತ. ಮೊದಲನೇದು ಆರ್ಟಿಕಲ್ 23. ಆರ್ಟಿಕಲ್ 23 ಏನು ಹೇಳುತ್ತೆ ಅಂದರೆ, ಇಟ್ ಪ್ರೊಟೆಕ್ಟ್ಸ್. ಆರ್ಟಿಕಲ್ 23 ಟಾಕ್ಸ್ ಅಬೌಟ್ ಪ್ರೊಹಿಬಿಷನ್ ಆಫ್ ಟ್ರಾಫಿಕ್ ಇನ್ ಹ್ಯೂಮನ್ಸ್. ಏನಂತ ಹೇಳ್ತಾನೆ? ಟ್ರಾಫಿಕ್ ಇನ್ ಹ್ಯೂಮನ್ಸ್, ಪ್ರೊಹಿಬಿಷನ್ ಆಫ್ ಟ್ರಾಫಿಕ್ ಇನ್ ಹ್ಯೂಮನ್ಸ್, ಹ್ಯೂಮನ್ ಬೀಯಿಂಗ್ಸ್ ಅಂತಲೇ ಅಂದ್ಕೊಳ್ಳಿ, ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಫೋರ್ಸ್ಡ್ ಲೇಬರ್. ಓಕೆ, ಸೊ ನಾವಿಲ್ಲೇನು ಮಾತಾಡ್ತಿದ್ದೇವೆ? ಆರ್ಟಿಕಲ್ 23 ಯಾವುದ್ರ ಬಗ್ಗೆ ಹೇಳ್ತಾ ಇದೆ? ಪ್ರೊಹಿಬಿಷನ್ ಆಫ್ ಟ್ರಾಫಿಕ್ ಇನ್ ಹ್ಯೂಮನ್ಸ್ ಆ್ಯಂಡ್ ಫೋರ್ಸ್ಡ್ ಲೇಬರ್. ಸೊ ವಾಟ್ ಈಸ್ ಟ್ರಾಫಿಕ್ ಅಂತ ಅರ್ಥ ಮಾಡ್ಕೊಳ್ಳಿ. ಹ್ಯೂಮನ್ ಟ್ರಾಫಿಕ್. ನಿಮಗೆ ನೆನಪಿದ್ರೆ, ಇಫ್ ಯು ನೋ, ಇನ್ ದ ಪ್ರೀವಿಯಸ್ ಡೇ, ಹಳೆ ಕಾಲದಲ್ಲಿ ಏನಾಗ್ತಿತ್ತಂದರೆ, ಒಂದು ಯುದ್ಧ ನಡಿಬೇಕಾದ್ರೆ ಒನ್ ಅ ವಾರ್ ವಾಸ್ ಕಂಡಕ್ಟೆಡ್. ನೋಡಿ, ನಾವು ಯುದ್ಧಗಳನ್ನ ಒಂದು ಚಿಕ್ಕ ಕಲೆ ಥರ, ಚಿಕ್ಕ ಆರ್ಟಿಕಲ್ ಥರ ನೋಡ್ತೇವೆ. ಬಟ್ ವೆನ್ ಎವರ್ ದೆರ್ ಇಸ್ ಅ ವಾರ್, ಒಂದು ಯುದ್ಧ ನಡೆದ್ರೆ ನಿಮ್ಗೆ ಅರ್ಥ ಆಗಬೇಕು, ಒಬ್ಬ ರಾಜ್ಯ ಗೆಲ್ತಾನೆ, ಇನ್ನೊಬ್ಬ ರಾಜ್ಯ ಸೋಲ್ತಾನೆ, ಒಬ್ಬನು ಸೋಲ್ತಾನೆ, ಒಬ್ಬ ಗೆಲ್ತಾನೆ. ಗೆದ್ದವನಿಗೆ ಈ ಸಮಸ್ತ ರಾಜ್ಯದ ಮೇಲೆ ಶಕ್ತಿ ಬರುತ್ತೆ. ಇದು ನಿಮ್ಗೆ ಗೊತ್ತಿರಬೇಕು. ರಾಷ್ಟ್ರಕೂಟ, ಚಾಳುಕ್ಯ, ವೈಶ್ಯ, ಯಾರೇ ಆಗಿರಲಿ, ದೊಡ್ಡ ರಾಜ್ಯಗಳು ಗೆದ್ದರೆ ಆ ಸಮಸ್ತ ರಾಜ್ಯದ ಮೇಲೆ ಪವರ್ ಬರ್ತಾ ಇತ್ತು. ಸೊ ಇದರಿಂದ ಏನಾಗ್ತಿತ್ತು, ಆ ಒಂದು ಭೂಮಿಯಲ್ಲಿರುವಂಥ ಹೆಣ್ಣು ಮಕ್ಕಳನ್ನ ಅಪಹರಿಸ್ತಾ ಇದ್ರು. ದೇ ಟು ಕಿಡ್ನ್ಯಾಪ್ ದೆಮ್. ಅವ್ರು ಆ ಹುಡುಗಿರನ್ನ ಕಿಡ್ನ್ಯಾಪ್ ಮಾಡ್ತಿದ್ರು. ನೆನ್ಪಿಟ್ಕೊಳ್ಳಿ, ಕಿಡ್ನ್ಯಾಪಿಂಗ್ ಇವಾಗಿಂದ ಆಗ್ತಿಲ್ಲ, ಆ ಕಾಲದಿಂದ ಆಗ್ತಿತ್ತು. ಆ ಹುಡುಗಿರನ್ನ ಕಿಡ್ನ್ಯಾಪ್ ಮಾಡಿ ಏನು ಮಾಡ್ತಿದ್ರು? ದೇ ಯೂಸ್ ಟು ಸೆಲ್ ದೆಮ್. ಹರಾಜು ಹಾಕ್ಬಿಡ್ತಿದ್ರು, ಎತ್ಕೊಬಂದು ಹರಾಜು ಹಾಕಿ ಮಾರ್ಬಿಡ್ತಿದ್ರು. ದೇ ಯೂಸ್ ಟು ಬಿ ಸೋಲ್ಡ್ ಇನ್ ದ ಮಾರ್ಕೆಟ್. ವೆನ್ ಯು ಸೆಲ್ ಅ ಹ್ಯೂಮನ್ ಬೀಯಿಂಗ್ ಆನ್ ದ ಮಾರ್ಕೆಟಲ್ಲಿ ಬಟ್ಟೆ ಥರ ಮನುಷ್ಯರನ್ನ ಮಾರಾಟ ಮಾಡಿದ್ರೆ, ಇಫ್ ಯು ಸೆಲ್ ಹ್ಯೂಮನ್ ಬೀಯಿಂಗ್ಸ್ ಆನ್ ದ ಮಾರ್ಕೆಟ್, ಹ್ಯೂಮನ್ ಬೀಯಿಂಗ್ಸ್ನ ನೀವು ಮಾರ್ಕೆಟಲ್ಲಿ ಸೆಲ್ ಮಾಡಿದ್ರೆ ಅದನ್ನು ಹ್ಯೂಮನ್ ಟ್ರಾಫಿಕ್ ಅಂತ ಕರೀತಾರೆ. ಇಟ್ಸ್ ಅ ಇಂಟರ್ನ್ಯಾಷನಲ್ ಅಫೆನ್ಸ್, ಜಸ್ಟ್ ನಾಟ್ ಇನ್ ಇಂಡಿಯಾ, ಆಲ್ ಓವರ್ ದ ವರ್ಲ್ಡ್ ಇದಕ್ಕೆ ಧಿಕ್ಕಾರ ಇದೆ. ಇಂಟರ್ನ್ಯಾಷನಲ್ ಅಫೆನ್ಸ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೀವು ತಗೊಳ್ಳೋದಾದ್ರೆ, ಸತ್ಯ ಹರಿಶ್ಚಂದ್ರ ಅವ್ರು ಗೊತ್ತಾ ನಿಮಗೆ? ಸತ್ಯ ಹರಿಶ್ಚಂದ್ರ ಅವ್ರ ಕತೆ ನೀವು ಕೇಳಿರ್ತೀರಿ. ಸತ್ಯ ಹರಿಶ್ಚಂದ್ರ, ಹೌದಾ? ಸಾಲನ ತೀರ್ಸಕ್ಕೆ, ವಿಶ್ವಾಮಿತ್ರಂದು ಸಾಲನ ತೀರ್ಸಕ್ಕೆ ಅವ್ರು ಏನು ಮಾಡ್ತಾರೆ? ಅವ್ರು ತಮ್ಮ ಹೆಂಡತಿನ ಮತ್ತು ಮಗನ ಮಾರ್ತಾರೆ. ಹಿ ಸೆಲ್ಸ್ ಹಿಸ್ ಡಾಟರ್ ಆಸ್ ವೆಲ್, ಹಿ ಸೆಲ್ಸ್ ಹಿಸ್ ವೈಫ್ ಆ್ಯಂಡ್ ಹಿಸ್ ಸನ್. ನ್ಯಾಯನ ಉಳಿಸೋಕ್ಕೋಸ್ಕರ ಏನು ಮಾಡ್ತಾರೆ ಅಲ್ವಾ, ಆ ಆ್ಯಕ್ಟ್, ಸೆಲ್ಲಿಂಗ್ ಅ ಪರ್ಸನ್ ಈಸ್ ಪ್ರೊಹಿಬಿಟೆಡ್ ಇನ್ ಇಂಡಿಯಾ. ಹ್ಯೂಮನ್ ಟ್ರಾಫಿಕ್ನ ಪ್ರೊಹಿಬಿಟ್ ಮಾಡುತ್ತೆ. ನಾವು ಒಬ್ಬ ಮನುಷ್ಯನ ಮಾರೋ ಹಾಗಿಲ್ಲ ಮಾರ್ಕೆಟಲ್ಲಿ. ಆ ಕಾಲದಲ್ಲಿ ನಡೀತಿತ್ತು, ಈ ಕಾಲದಲ್ಲಿ ನಡೆಯಲ್ಲ. ಸತ್ಯ ಹರಿಶ್ಚಂದ್ರ ಧರ್ಮನ ಉಳಿಸ್ಕೊಳಕ್ಕೆ ಮಾಡಿದರೆ, ಇನ್ನು ಕೆಲವು ಅಧರ್ಮಿಗಳು ಏನು ಮಾಡ್ತಾರೆ, ನಿಮ್ಮ ಮಕ್ಕಳನ್ನ ಹೊರಗೆ ಕಳಿಸಿದಾಗ ಕಿಡ್ನ್ಯಾಪ್ ಮಾಡಿ ದೇ ಸೆಲ್ ದೆಮ್ ಟು ಫಾರಿನ್ ಬಾಡೀಸ್ ಸೆಲ್ ಮಾಡಿಬಿಡ್ತಾರೆ. ಎಸ್ಪೆಷಲಿ ಇದು ಮಲೇಷಿಯಾ ಅಂತ ಜಾಗದಲ್ಲಿ ತುಂಬ ಜಾಸ್ತಿ. ನಾವೇನು ತಾಯಿ ಮಸಾಜ್, ಗೀ ಮಸಾಜ್ ಅಂತೀವಲ್ಲ, ದೇ ಆರ್ ಆಲ್ ಕಿಡ್ನ್ಯಾಪ್ಡ್ಗಳು. ಮೋಸ್ಟ್ ಆಫ್ ದೆಮ್ ಕಿಡ್ನ್ಯಾಪ್ ಮಾಡ್ತಾರೆ, ಒಬ್ಬರಿಗೆ ಸೆಲ್ ಮಾಡ್ತಾರೆ. ಅಲ್ಲಿಂದ ಏನು ಮಾಡ್ತಾರೆ? ದೇ ಆರ್ ಫೋರ್ಸ್ ಟು ಡೂ ಪ್ರಾಸ್ಟಿಟ್ಯೂಷನ್. ವ್ಯಭಿಚಾರ ಮಾಡೋಕ್ಕೆ ಫೋರ್ಸ್ ಮಾಡ್ತಾರೆ. ದಿಸ್ ಇಸ್ ಒನ್ ಥಿಂಗ್. ಒಂದು ಹುಡುಗಿನ ಸೆಲ್ ಮಾಡಿದ್ರೆ ಪ್ರಾಸ್ಟಿಟ್ಯೂಷನ್ಗೂ ಕಳಿಸ್ಬೋದು. ಆ್ಯಂಡ್ ಯು ಆಲ್ಸೋ ನೋ, ಇಂಟರ್ನ್ಯಾಷನಲ್ ಬ್ಲ್ಯಾಕ್ ಮಾರ್ಕೆಟಲ್ಲಿ ದೇರ್ ಈಸ್ ಅ ಡಿಮಾಂಡ್ ಫಾರ್ ಹ್ಯೂಮನ್ ಆರ್ಗನ್ಸ್. ಇದು ಕೂಡ ನಿಮ್ಗೆ ಗೊತ್ತಿರುತ್ತೆ. ಮಕ್ಕಳನ್ನ ಕಿಡ್ನ್ಯಾಪ್ ಮಾಡಿ ಅವ್ರನ್ನ ಕಣ್ಣ ಕಿತ್ತಾಕೋದು, ಕಿಡ್ನಿನ ಕಿತ್ತಾಕೋದು, ಆಮೇಲೆ ಬಾಡಿನ ಬಿಸಾಕೋದು, ಇಟ್ಸ್ ಅ ವೆರಿ ಬಿಗ್ ಅಫೆನ್ಸ್. ಸೊ ಹ್ಯೂಮನ್ ಟ್ರಾಫಿಕ್ ಅನ್ನೋದು ನೀವು ಚಿಕ್ಕ ಆ್ಯಂಗಲಲ್ಲಿ ಜಸ್ಟ್ ಸೆಲ್ಲಿಂಗ್ ಆಫ್ ಅ ಹ್ಯೂಮನ್ ಬೀಯಿಂಗ್ ಅಂತ ಅನ್ಕೋಬೋದು. ಬಟ್ ದೊಡ್ಡ ಆ್ಯಂಗಲಲ್ಲಿ ನೋಡಿದ್ರೆ ಅವ್ರ ಪ್ರಾಣ, ಆರ್ಟಿಕಲ್ 21 ಈಸ್ ವಯಲೇಟೆಡ್, ರೈಟ್? ಆರ್ಟಿಕಲ್ ಫ್ರೀಡಮ್ ವಯಲೇಟ್ ಆಗುತ್ತೆ. ಆಮೇಲೆ ಇವರಿಗೆ ಮಾತಾಡೋ ಹಾಕಿರಲ್ಲ. ಮಾರಾಕದ್ಮೇಲೆ ಮಾತಾಡಿದ್ರೆ ಹೊಡಿತಾರೆ. ವಯಲೇಷನ್ ಆಫ್ ಆರ್ಟಿಕಲ್ 19 ಕೂಡ ಇಲ್ಲಿ ಕಾಣ್ಬೋದು ನೀವು. ಏನು ಹೇಳ್ತಾ ಇದ್ದೀನಿ ಅಂದರೆ, ಇಟ್ಸ್ ಅ ವಾಸ್ಟ್ ಟಾಪಿಕ್. ಹ್ಯೂಮನ್ ರೈಟ್ಸ್ದು ಏನು ಹ್ಯೂಮನ್ ರೈಟ್ಸ್ ಕಮಿಷನ್ ಇದೆ, ಇಟ್ ಈಸ್ ಅಗೇನ್ಸ್ಟ್ ಹ್ಯೂಮನ್ ಟ್ರಾಫಿಕ್. ಒಬ್ಬ ಮನುಷ್ಯನ ಮಾಡಿದಾಗ ಯು ಆರ್ ನಾಟ್ ಜಸ್ಟ್ ಸೆಲ್ಲಿಂಗ್ ಇಸ್ ಬಾಡಿ, ಯು ಆರ್ ಸೆಲ್ಲಿಂಗ್ ಆಲ್ ಇಸ್ ರೈಟ್ಸ್ ವಿಚ್ ಆರ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಇಂಟರ್ನ್ಯಾಷನಲ್ ಗೌರ್ನಮೆಂಟ್ಸಲ್ಲಿ ಕೂಡ ಹ್ಯೂಮನ್ ಟ್ರಾಫಿಕ್ನ ಲೀಗಲಾಗಿ ತಗೊಳ್ಳಲ್ಲ. ಯು ಶುಡ್ ಆಲ್ವೇಸ್ ಸಿ ದಟ್ ಒನ್ ಥಿಂಗ್. ಯಾರಾದರೂ ಕಿಡ್ನ್ಯಾಪ್ ಆದಾಗ ಅವ್ರನ್ನ ಸೆಲ್ ಮಾಡ್ತಾರೆ ಅಲ್ವಾ, ಕದ್ದು ಕಿಡ್ನ್ಯಾಪ್ ಮಾಡಿ ಸೆಲ್ ಮಾಡ್ತಾರೆ ಅಲ್ವಾ, ದಿಸ್ ಫಾಲ್ಸ್ ಇನ್ ಹ್ಯೂಮನ್ ಟ್ರಾಫಿಕಿಂಗ್. ಆ್ಯಂಡ್ ಆ ಥರ ಸೆಲ್ ಆಗುವಂಥವ್ರನ್ನ ಮೆಜಾರಿಟಿ ಆಫ್ ದೆಮ್ ಇಟ್ ಗೋಸ್ ಟು ಆರ್ಗನ್ ಸ್ಕ್ಯಾಮ್ಸ್. ಅವ್ರ ಆರ್ಗನ್ಸ್ನ ಮಾಡ್ತಾರೆ ಕೊಂದಾಕಿ, ಇಲ್ಲ ಅಂದರೆ ಪ್ರಾಸ್ಟಿಟ್ಯೂಷನ್ಗೆ ಕಳಿಸ್ತಾರೆ. ಪ್ರಾಸ್ಟಿಟ್ಯೂಷನ್, ಫೋರ್ಸ್ಡ್, ಅರ್ಥ ಆಗ್ತಿದೆ ಅಂತ ಹೇಳ್ಕೊಳ್ತೀನಿ. ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಬೇಕಂತ ಇಲ್ಲ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌ ಬ್ರೂಟಲ್ ದಿಸ್ ಇನ್ಸ್ಟಿಂಕ್ಟ್ ಇಸ್. ದಿಸ್ ಇಸ್ ಜಸ್ಟ್ ಪ್ರೊಹಿಬಿಷನ್ ಆಫ್ ಪ್ರೊಹಿಬಿಷನ್ ಆಫ್ ಹ್ಯೂಮನ್ ಟ್ರಾಫಿಕಿಂಗ್. ಆರ್ಟಿಕಲ್ 23 ಹ್ಯೂಮನ್ ಟ್ರಾಫಿಕ್ ಬಂದರೆ ಮಾತ್ರ ಅಲ್ಲ, one perspective is human trafficking. It prohibits human traffic
ಆ್ಯಂಡ್ ಒನ್ ಮೋರ್, ಇಟ್ ಆಲ್ಸೋ ಪ್ರೊಹಿಬಿಟ್ಸ್ ಫೋರ್ಸ್ಡ್ ಲೇಬರ್. ಫೋರ್ಸ್ಡ್ ಲೇಬರ್ ಅಂದರೆ ಏನಂದರೆ, ಇನ್ ವೆರಿ ಸಿಂಪಲ್, ಫೋರ್ಸ್ಡ್ ಲೇಬರ್ ಆಗಿರ್ಬೋದು, ಬಾಂಡೆಡ್ ಲೇಬರ್ ಆಗಿರ್ಬೋದು, ಬಾಂಡ್ ಮಾಡಿಸ್ಕೊಂಡು ಕೆಲಸ ಮಾಡಿಸ್ಕೊಳ್ಳೋದಾಗಿರ್ಬೋದು. ಇದೇನಪ್ಪ ಅಂದರೆ, ನಿಮ್ಮನ್ನು ಒಂದು ಕಡೆ ಕೆಲಸ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾರೆ, ಆಯಿತಾ. ದೇ ಟೇಕ್ ಯು ಟು ವರ್ಕ್ ಸಮ್ವೇರ್. ಆಮೇಲೆ ನಿಮಗೆ ಸ್ಯಾಲ್ರಿನೇ ಕೊಡಲ್ಲ. ದೇ ವೋಂಟ್ ಸ್ಟಾರ್ಟ್ ಪೇಯಿಂಗ್ ಯು ಸ್ಯಾಲ್ರಿ. ನಿಮಗೆ ಸ್ಯಾಲ್ರಿ ಕೊಡಲ್ಲ. ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ದ ಎಕ್ಸಾಂಪಲ್ ಆಫ್ KGF ಇಟ್ ಸೆಲ್ಫ್, ಅವರು ಅಲ್ಲಿ ಕೆಲಸ ಮಾಡುವಂಥ ಮೈನರ್ಸ್ನ ದೌರ್ಜನ್ಯದಿಂದ ತಗೊಬರ್ತಿದ್ದ. ಗರುಡ ಆಗಿರ್ಬೋದು, ಅವರ ಅಪ್ಪ ಸೂರ್ಯವರ್ಧನ್ ಆಗಿರ್ಬೋದು, ಅರ್ಥ ಆಗ್ತಿದೆ ಅಲ್ವಾ. ದೇ ವೇರ್ ಫೋರ್ಸ್ಡ್. ಅವ್ರನ್ನ ಎತ್ಕೊಂಡು ಹೋಗಿ KGF ಅಲ್ಲಿ ಕೆಲಸ ಮಾಡಿಸ್ತಿದ್ರು. ಅವ್ರಿಗೆ ಫೆಸಿಲಿಟೀಸ್ ಇರಲಿಲ್ಲ, ನೀದರ್ ದೇ ಹ್ಯಾಡ್ ಸ್ಯಾಲರೀಸ್. ದಿಸ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ವಾಟ್? ಫೋರ್ಸ್ಡ್ ಲೇಬರ್ಸ್. ಇದನ್ನ ಫೋರ್ಸ್ಡ್ ಲೇಬರ್ ಅಂತ ಕರೀತಾರೆ. ಯಾವುದೇ ಒಬ್ಬ ವ್ಯಕ್ತಿನ ನೀವು ಕೆಲಸ ಮಾಡಿಸ್ಕೊಂಡು ಸ್ಯಾಲ್ರಿ ಕೊಡದೇ ಇದ್ರೆ ಅವ್ರನ್ನ ನೀವು ಬೆಗಾರ್ ಅಂತ ಕರೀತೀರ. ದರ್ ಇಸ್ ಅ ಟೆಕ್ನಿಕಲ್ ವರ್ಡ್ ಕಾಲ್ಡ್ ಎಸ್ ಬೆಗಾರ್. ಬೆಗಾರ್ ಅಂದರೆ ವರ್ಕ್ ವಿದೌಟ್ ಸ್ಯಾಲ್ರಿ ಅಂತ, ವಿಚ್ ಇಸ್ ಸ್ಟ್ರಿಕ್ಟ್ಲಿ ಅಗೇನ್ಸ್ಟ್ ದ ರೂಲ್ಸ್ ಆಫ್ ಇಂಡಿಯಾ. ಬಿಕಾಸ್ ವಿ ಹ್ಯಾವ್ ಮಿನಿಮಮ್ ವೇಜಸ್ ಆ್ಯಕ್ಟ್ ಇದೆ ಇಂಡಿಯಾದಲ್ಲಿ, ಗೊತ್ತಾ ನಿಮಗೆ? ಮಿನಿಮಮ್ ವೇಜಸ್ ಆ್ಯಕ್ಟ್ ಅಂತ ಒಂದಿದೆ. ದಿನಕ್ಕೆ ನೀವು ಕೆಲಸ ಮಾಡಿದ್ರೆ ಇಷ್ಟು ವೇಜಸ್ ನಿಮಗೆ ಸಿಗಲೇಬೇಕು, ಪರ್ ಡೇ ಅಂತ ಇರುತ್ತೆ, ಕೂಲಿ ಅಂತ ಹೇಳ್ತಾರಲ್ಲ, ಅದು ಕೂಡ ಇದೆ. ಸೊ ಯು ಕ್ಯಾನಾಟ್ ಫೋರ್ಸ್ ಅ ಪರ್ಸನ್ ಟು ವರ್ಕ್ ವಿತೌಟ್ ಗಿವಿಂಗ್ ಹಿಮ್ ಸ್ಯಾಲ್ರಿ. ದಿಸ್ ಇಸ್ ಕಾಲ್ಡ್ ಆಸ್ ಫೋರ್ಸ್ಡ್ ಲೇಬರ್. ಇದನ್ನ ನೀವು ಎಕ್ಸ್ಟೆಂಡ್ ತಗೊಂಡೋದ್ರೆ KGF ಅನ್ನೋ ಮೂವಿ ಇದೆ ಅಲ್ವಾ, ಇದನ್ನ ನೀವು ನೋಡ್ಬೋದು. ಚೈನಲ್ಲಿ ಕಟ್ಟಾಕೊಂಡು ಕೆಲಸ ಮಾಡಿ ಹೊಡೆದು ಅಲ್ಲೇ ಸಾಯಿಸಿ ದೌರ್ಜನ್ಯ ಮಾಡೋದು ಏನಿದೆ, ದಿಸ್ ಆ್ಯಕ್ಟ್ ಕಮ್ಸ್ ಟು ಫೋರ್ಸ್ಡ್ ಲೇಬರ್. ಆ್ಯಂಡ್ ಅದರ್ ಥಿಂಗ್ ಈಸ್ ಹ್ಯೂಮನ್ ಟ್ರಾಫಿಕಿಂಗ್. ಆ್ಯಂಡ್ KGF ಎಕ್ಸಾಂಪಲ್ ನೀವು ತಗೊಂಡ್ರೆ, KGF ಮೂವಿ ಎಕ್ಸಾಂಪಲ್ನೇ ನೀವು ತಗೊಂಡ್ರೆ, ಇಲ್ಲಿ ಹ್ಯೂಮನ್ ಟ್ರಾಫಿಕಿಂಗ್ನ ಕೂಡ ನೀವು ನೋಡ್ಬೋದಲ್ವಾ. ಅಂದರೆ ದೇ ಯೂಸ್ ಟು ಕಿಡ್ನ್ಯಾಪ್ ಆ್ಯಂಡ್ ಟೇಕ್ ದೆಮ್ ಟು ದ KGF. ಕಿಡ್ನ್ಯಾಪ್ ಇಲ್ಲೂ ಆಗ್ತಿತ್ತು. ಇದಾದ್ಮೇಲೆ ಅವ್ರ ಮೇಲೆ ಫೋರ್ಸ್ಡ್ ಲೇಬರ್ನ ಇಂಪ್ಯಾಕ್ಟ್ ಮಾಡ್ತಾ ಇದ್ರು. KGF ಅಲ್ಲಿ ಇರುವಂಥ ಜನ ಏನು ವರ್ಕ್ ಮಾಡ್ತಿದ್ದಾರೆ, ಇಟ್ಸ್ ಅನ್ ಆಕ್ಟ್ ಆಫ್ ಬೋತ್. ಇಲ್ಲಿ ಸೆಲ್ ಆಗ್ತಿಲ್ಲ, ಎತ್ಕೊಂಡು ಬರ್ತಿದ್ದಾರೆ ಅಷ್ಟೇ, ಮಾರಾಟ ಆಗ್ತಿಲ್ಲ. ಆಚೆ ಸೈಡಿಂದ ಫೋರ್ಸ್ಡ್ ಲೇಬರ್ ಕೂಡ ಆಗ್ತಿದೆ. ದಿಸ್ ಟೂ ಆಕ್ಟ್ಸ್ ಆರ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಇನ್ ಇಂಡಿಯಾ. ಅಟ್ಲೀಸ್ಟ್ ಫೋರ್ಸ್ಡ್ ಲೇಬರ್ ಆದರೂ ನೀವು ಅನ್ಕೋಬಹುದು ಸ್ಯಾಲ್ರಿ ಕೊಡದೆ ಕೆಲಸ ಮಾಡಿಸ್ಕೊಳ್ತೀರ ಅಂತ. ನೋ, ಇದು ತುಂಬ ಪೀಕ್ಸಲ್ಲಿ ಇರುತ್ತೆ. ಇದ್ರದ್ದು ಒಂದು ಇಂಪ್ಯಾಕ್ಟ್ ನಿಮ್ಗೆ ಗೊತ್ತಿಲ್ಲ. When you take the example of Britishers, when there were Britishers, Indians were working under him and not getting the salary. ಇದನ್ನ ಲೋ ಸ್ಕೇಲ್ ನೋಡೋದಾದ್ರೆ, ಲ್ಯಾಂಡ್ ಲಾರ್ಡ್ಸ್ ಇರ್ತಾರೆ, ಆಸ್ತಿ ಪಾಸ್ತಿ ಹೊಂದಿರೋಂಥವ್ರ ಹತ್ರ ಜಮೀನು ಇರುತ್ತೆ. ಅವ್ರ ಜಮೀನಲ್ಲಿ ಕೆಲಸ ಮಾಡಿಸ್ಕೊಳ್ತಾರೆ ಫಸ್ಟು. ಆಮೇಲೆ ನಮಗೆ ಲಾಸ್ ಆಯ್ತು ಅಂತ ದುಡ್ಡು ಕೊಡಲ್ಲ. ನಿಮ್ಮಿಂದ ಕೆಲಸ ಮಾಡಿದ್ರೆ ನಮಗೆ ಅಷ್ಟು ಇದು ಬರಲಿಲ್ಲ, ಆದಾಯ ಬರಲಿಲ್ಲ, ನನಗೆ ಸ್ಯಾಲ್ರಿ ಕೊಡಲ್ಲ ಅಂತ. ಸ್ಮಾಲ್ ಸ್ಕೇಲಲ್ಲಿ ಕೂಡ ಇದು ಒಂದು ದೊಡ್ಡ ಇಂಪ್ಯಾಕ್ಟ್. ಸೊ ಇಂಡಿಯಾ ಏನು ಹೇಳುತ್ತೆ, ವಾಟ್ ಡಸ್ ವಿ ಇಂಡಿಯನ್ಸ್ ಸೇ, ಆರ್ಟಿಕಲ್ 23 ಯೂಸ್ ಮಾಡಿಕೊಂಡು ಇಟ್ ಈಸ್ ಪ್ರೊಟೆಕ್ಟಿಂಗ್ ಅಸ್ ಅಗೇನ್ಸ್ಟ್ ಹ್ಯೂಮನ್ ಟ್ರಾಫಿಕಿಂಗ್ ಆ್ಯಂಡ್ ಆಲ್ಸೋ ಫ್ರಮ್ ಫೋರ್ಸ್ಡ್ ಲೇಬರ್. ಇದೆರಡು ಅಕ್ಷರ ನಿಮ್ಗೆ ಗೊತ್ತಾದರೆ ಸಾಕು. ಶೋಷಣೆ ಅಲ್ವಾ ಇದು, ಮನುಷ್ಯರ ಮೇಲಾಗುವಂಥ ದೌರ್ಜನ್ಯ ಅಲ್ವಾ ಇದು. ಸೊ ಆರ್ಟಿಕಲ್ 23 ಇದನ್ನ ಪ್ರೊಹಿಬಿಟ್ ಮಾಡುತ್ತೆ. ದಿಸ್ ಇಸ್ ಆರ್ಟಿಕಲ್ 23. ಆ್ಯಂಡ್ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್ ಅಲ್ಲಿ ಇನ್ನೊಂದು ಆರ್ಟಿಕಲ್ ಇದೆ, ಆರ್ಟಿಕಲ್ 24. ಆರ್ಟಿಕಲ್ 24 ಏನು ಹೇಳುತ್ತೆ ಅಂದರೆ, ಪ್ರೊಹಿಬಿಷನ್ ಅಂದರೆ ನಿರ್ಬಂಧ, ಸ್ಟಾಪ್ ಅಂತ. ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್. ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ ಅಂದರೆ ನೀವು ಕೆಲಸ ಮಾಡೋ ಹಾಗೆ ಇಲ್ಲ ಅಂತ ಏನಾದ್ರು ಹೇಳ್ತಿದ್ದಾರಾ? ಅಲ್ಲ. ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್, ಮಕ್ಕಳನ್ನ ಕೆಲಸದಲ್ಲಿ ಹಾಕೋದು ತಪ್ಪು ಅಂತ ಹೇಳ್ತಿದ್ದಾರೆ. ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ ಇಲ್ಲಿಗೆ ಮುಗಿಯಲ್ಲ, ಇನ್ ಫ್ಯಾಕ್ಟ್ರೀಸ್ ಅಂತ ಹೇಳ್ತಾರೆ. ಇನ್ ಫ್ಯಾಕ್ಟರೀಸ್ ಎಕ್ಸೆಟ್ರಾ ಅಂತ ಇದೆ. ಈ ಎಕ್ಸೆಟ್ರಾ ಏನಂತ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಪ್ರೊಹಿಬಿಷನ್ ಆಫ್ ಚಿಲ್ಡ್ರನ್, ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ ಇನ್ ಫ್ಯಾಕ್ಟರೀಸ್ ಆ್ಯಂಡ್ ಪ್ರೊಹಿಬಿಷನ್ ಆಫ್ ಚಿಲ್ಡ್ರನ್ ಇನ್ ಫ್ಯಾಕ್ಟ್ರೀಸ್ ಆ್ಯಂಡ್ ಎಕ್ಸೆಟ್ರಾ ಅಂತ ಇದೆ. ನೋಡಿ, ಇದರ ಅರ್ಥ ಏನಂದರೆ, ನೀವು ಕೆಲಸಗಳ ಬಗ್ಗೆ ಆಲೋಚನೆ ಮಾಡಿದ್ರೆ, ವೆನ್ ಎವರ್ ಯು ಥಿಂಕ್ ಆಫ್ ವರ್ಕ್ಸ್, ಯು ನೋ ದ್ಯಾಟ್ ಸಮ್ ವರ್ಕ್ ಆರ್ ಹೆಜಾರ್ಡಸ್. ಹೆಜಾರ್ಡಸ್ ಅಂದರೆ ಪ್ರಾಣ ಹೋಗುವಷ್ಟು ರಿಸ್ಕ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಎಲೆಕ್ಟ್ರಿಕ್ ವೈರ್ನ ಫಚ್ ಮಾಡೋದಾಗಿರ್ಬೋದು, ಫ್ಯಾಕ್ಟ್ರೀಸಲ್ಲಿ ದೊಡ್ಡ ಮಾರ್ಕೆಟ್ಸಲ್ಲಿ ಕೆಲಸ ಮಾಡೋದಾಗಿರ್ಬೋದು. KGF ಮೂವಿಯಲ್ಲೇ ನೋಡಿ, ಅದ್ರಲ್ಲಿ ಪ್ರಾಣ ಹೋಗ್ತಿದೆ ತಾನೆ. ಸಮ್ ಆರ್ ನಾನ್ ಹೆಜಾರ್ಡಸ್ ಅಂದರೆ ಪ್ರಾಣ ಹೋಗ್ದಿರುವಷ್ಟು ಓಕೆ, ಸ್ಟಿಲ್ ರಿಸ್ಕ್ ಅಂತಲೇ ಕರಿಬೋದು, ಬಟ್ ಪ್ರಾಣ ಹೋಗಲ್ಲ. ಸೊ ಎರಡು ಥರ ಕೆಲಸ ಇದೆ ಎಂಪ್ಲಾಯ್ಮೆಂಟಲ್ಲಿ, ಹೆಜಾರ್ಡಸ್ ಇದೆ, ನಾನ್ ಹೆಜಾರ್ಡಸ್ ಕೂಡ ಇರುತ್ತೆ. ನಮ್ಮ ಇಂಡಿಯನ್ ಗೌರ್ಮೆಂಟ್ ಏನು ಹೇಳುತ್ತೆ ಅಂದರೆ, 6 ವರ್ಷದಿಂದ 14 ವರ್ಷದವ್ರನ್ನ ಮಕ್ಕಳು ಅಂತ ಕರೀತಾರೆ. 6 to 14 years. ಎನಿವನ್ ಹೂ ಇಸ್ ಇನ್ ದ ಲೆಸ್ ದೆನ್ 14 years ಏಜ್, ಅಂದರೆ 14 ವರ್ಷಕ್ಕಿಂತ ಕೆಳಗಿರುವಂಥ ಯಾರೇ ಆಗಿರಲಿ ಅವ್ರನ್ನ ನಾವು ಚಿಲ್ಡ್ರನ್ ಅಂತ ಕರಿತೇವೆ, ಮಕ್ಕಳು ಅಂತ ಕರಿತೇವೆ. ಎನಿವನ್ ಫ್ರಮ್ ದ ಏಜ್ ಆಫ್ 0 to 14 ಇಸ್ ಕಾಲ್ಡ್ ಆಸ್ ಚಿಲ್ಡ್ರನ್. ಅರ್ಥಾಗ್ತಿ, ಮಕ್ಕಳು ಅಂತ ಡಿಕ್ಲೇರ್ ಮಾಡ್ತೇವೆ. ಇವರಿಗೆ ಕೆಲಸ ಮಾಡಬಾರ್ದು ಅಂತ ಹೇಳ್ತಾರೆ. ದೇ ಆರ್ ನಾಟ್ ಸಪೋಸ್ ಟು ವರ್ಕ್ ಇನ್ ಅ ಪ್ಲೇಸ್ ವೇರ್ ದೇರ್ ಇಸ್ ಅ ರಿಸ್ಕ್ ಆಫ್ ಲೈಫ್. ಪ್ರಾಣ ಹೋಗುವಂಥ ಜಾಗಗಳಲ್ಲಿ ಮಕ್ಕಳು ಕೆಲಸ ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ. ಬಟ್ ನೀವು ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಇಫ್ ಯು ಟಾಕ್ ಅಬೌಟ್ ಅಗ್ರಿಕಲ್ಚರ್ ಫ್ಯಾಮಿಲೀಸ್, ಎಕ್ಸಾಂಪಲ್ ಅಷ್ಟೇ, ಇಫ್ ಯು ಟಾಕ್ ಅಬೌಟ್ ಅಗ್ರಿಕಲ್ಚರ್ ಫ್ಯಾಮಿಲೀಸ್, ನೀವಲ್ಲಿ ನೋಡಿದ್ರೆ ಚಿಕ್ಕ ವಯಸ್ಸಲ್ಲೇ ಮಕ್ಕಳು ಅಗ್ರಿಕಲ್ಚರ್ ಫಾರ್ಮಿಂಗಲ್ಲಿ ವ್ಯವಸಾಯ ಮಾಡೋದ್ರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ನೀವು ಹಳ್ಳಿಗಳಿಗೆ ಹೋದರೆ ಒಂದು 10 ವರ್ಷದ ಮಗು, 12 ವರ್ಷದ ಮಗು ಆಲ್ರೆಡಿ ತಮ್ಮ ತಂದೆ ತಾಯಿ ಒಂದು ಫಾರ್ಮ್ ಇರತ್ತಲ್ವ, ಚಿಕ್ಕ ಲ್ಯಾಂಡ್ ಇರತ್ತಲ್ಲ, ಭೂಮಿ, ಅಲ್ಲಿ ವ್ಯವಸಾಯ ಮಾಡೋಕ್ಕೆ ಶುರು ಮಾಡಿರ್ತಾರೆ. ಈಸ್ ಇಟ್ ಆಲ್ಸೋ ವಯೋಲೇಟಿಂಗ್ ದ ಆ್ಯಕ್ಟ್ ಆಫ್ ಎಂಪ್ಲಾಯ್ಮೆಂಟ್? ನೋ. ಸೊ ಇದೊಂದು ವಿಷಯ, ಇದು ತುಂಬ ಡಿಬೇಟೇಬಲ್ ಆಯಿತು. ಸೊ ವಾಟ್ ಡಿಡ್
ಎಂಡ್ ಆಫ್ ದ ಡೇ ಪಾರ್ಲಿಮೆಂಟ್ ಡಿಸೈಡ್ ಏನಂದರೆ 6-14 ವರ್ಷದ ಮಕ್ಕಳು ಓಕೆ ಫಸ್ಟ್ ಅವರು ರೈಟ್ ಟು ಎಜುಕೇಷನ್ನ ಯೂಸ್ ಮಾಡಿಕೊಂಡು ಸ್ಕೂಲ್ಗೆ ಹೋಗಲೇಬೇಕು. ಯು ನೋ ರೈಟ್, ಆರ್ಟಿಕಲ್ 21A ಸೇಸ್ ದಟ್ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಫಾರ್ ದ ಚಿಲ್ಡ್ರನ್ ಫ್ರಮ್ 4 to 16 years. ಅವ್ರು ಸ್ಕೂಲಿಗೆ ಹೋಗಲೇಬೇಕು. ಸ್ಕೂಲಿಗೆ ಹೋಗಿ ಬಂದ ಮೇಲೆ ಬೇಕಿದ್ರೆ ಫ್ಯಾಮಿಲಿ ಬಿಸ್ನೆಸ್ಸಲ್ಲಿ ಹೆಲ್ಪ್ ಮಾಡ್ಬೋದು ಅಂತ ಹೇಳ್ತಾರೆ. ಇಟ್ಸ್ ನಾಟ್ ಅ ಕ್ರೈಮ್, ದೇ ಆರ್ ಜಸ್ಟ್ ಲರ್ನಿಂಗ್ ದರ್ ಫ್ಯಾಮಿಲಿ ಬಿಸ್ನೆಸ್ ಅನ್ನೋ ಪರ್ಸ್ಪೆಕ್ಟಿವಲ್ಲಿ ಅವರಿಗೆ ಕೆಲಸ ಮಾಡೋಕೆ ಅಧಿಕಾರ ಇದೆ. ಎಲ್ಲಿ? ಮನೆ ಕೆಲಸ ಮಾತ್ರ. ಫ್ಯಾಮಿಲಿ ಬಿಸ್ನೆಸ್ ಇದ್ದರೆ ಆ ಬಿಸ್ನೆಸ್ ನೋಡ್ಕೊಳ್ಳುವಂಥ ಕೆಲಸ ಮಾತ್ರ. ಅದರಲ್ಲಿ ಕೂಡ ಪ್ರಾಣ ಹೋಗುವಂಥ ಹೆಜಾರ್ಡಸ್ ಕೆಲಸ ಆದರೆ ಅಲೋ ಇಲ್ಲ. ಇಟ್ ಶುಡ್ ಬಿ ನಾನ್ ಹೆಜಾರ್ಡಸ್ ಆ್ಯಂಡ್ ಈಸಿ ಫಾರ್ ದ ಚೈಲ್ಡ್ ಟು ಡೂ. ಹೋಟೆಲ್ ಬಿಸ್ನೆಸ್ಸಲ್ಲಿ ನೀವು ನೋಡಿರ್ತೀರ, ಚಿಕ್ಕ ಮಕ್ಕಳು ಎಂಪ್ಲಾಯ್ ಆಗಿರ್ತಾರೆ. ಬೇರೆಯವ್ರ ಮಕ್ಕಳನ್ನ ನೀವು ಎಂಪ್ಲಾಯ್ ಮಾಡಿದ್ರೆ ಅದು ತಪ್ಪು. ನಿಮ್ಮ ಮಕ್ಕಳನ್ನ ಚಿಕ್ಕ ಕೆಲಸಕ್ಕೆ ಇಟ್ಕೊಂಡ್ರೆ ತಪ್ಪಲ್ಲ. ಬಿಕಾಸ್ ಯು ಆರ್ ಟ್ರೈಯಿಂಗ್ ಟು ಟೀಚ್ ಹಿಮ್ ಯುವರ್ ಫ್ಯಾಮಿಲಿ ಬಿಸ್ನೆಸ್ ಅಂತ ಸುಪ್ರೀಂ ಕೋರ್ಟ್ ಆಗಲಿ ಪಾರ್ಲಿಮೆಂಟ್ ಆಗಲಿ ಇದಕ್ಕೆ ಅಪ್ರೂವಲ್ ಕೊಡುತ್ತೆ. ಸೊ ಇಟ್ಸ್ ನಾಟ್ ಕಂಪ್ಲೀಟ್ ಬ್ಯಾನ್, ಸೆಮಿ ಬ್ಯಾನ್. ನಿಮ್ಮ ಮಕ್ಕಳನ್ನ ನೀವು ನಿಮ್ಮ ಫ್ಯಾಮಿಲಿ ಬಿಸ್ನೆಸ್ಸಲ್ಲಿ ಟ್ರೈನಿಂಗ್ ಕೊಡ್ಬೋದು ಅಂತ ಹೇಳ್ತಾರೆ. ಬಟ್ ಯಾವಾಗ? ಸ್ಕೂಲ್ ಮುಗಿದ್ರೆ ಮಾತ್ರ. ಸ್ಕೂಲ್ ಬಂಕ್ ಹೊಡೆದು ಕೆಲಸ ಮಾಡಿದ್ರೆ ಇಟ್ ಈಸ್ ಅಗೇನ್ ಅ ಆ್ಯಕ್ಟ್ ಆಫ್ ಫೋರ್ಸ್ಡ್ ಲೇಬರ್. ಆ ಮಕ್ಕಳ ಹತ್ರ ನೀವು ಫೋರ್ಸ್ಡಾಗಿ ಕೆಲಸ ಮಾಡ್ತಿದ್ದೀರಾ, ನೆನ್ಪಿಟ್ಕೊಳ್ಳಿ. ಮಕ್ಕಳ ಹತ್ರ ಕೆಲಸ ಮಾಡೋದು ಕೂಡ ತಪ್ಪೆ. ಅವ್ರು ಸ್ಕೂಲಿಗೆ ಹೋಗಬೇಕು, ಸ್ವಇಚ್ಛೆಯಿಂದ ಕೆಲಸ ಮಾಡಬೇಕು, ಫೋರ್ಸ್ ಮಾಡೋ ಹಾಗಿಲ್ಲ. ಸೊ ಇನ್ ಎನ್ ಆ್ಯಕ್ಟ್ ಆರ್ಟಿಕಲ್ 24 ಅಲ್ಲಿದೆ ಅಲ್ವಾ, ಇಟ್ ಈಸ್ ಸಮ್ವೇರ್ ರಿಲೇಟೆಡ್ ಟು ಆರ್ಟಿಕಲ್ 23 ಇಫ್ ಯು ಸಿ ಇಟ್ ಆಸ್ ಅ ಚಿಲ್ಡ್ರನ್. ಒಬ್ಬ ಮಗು ಪರ್ಸ್ಪೆಕ್ಟಿವಲ್ಲಿ ನೋಡಿದ್ರೆ ಅದು ಕೂಡ ಫೋರ್ಸ್ಡ್ ಲೇಬರೇ. ಅರ್ಥ ಆಗ್ತಿದೆಯಾ? ದಿಸ್ ಇಸ್ ಆರ್ಟಿಕಲ್ 24 ವಿಚ್ ರೆಸ್ಟ್ರಿಕ್ಟ್ಸ್ ದ ಚಿಲ್ಡ್ರನ್ಸ್ ಫಾರ್ ಎಂಪ್ಲಾಯ್ಮೆಂಟ್. ಫಸ್ಟ್ ಅವ್ರು ಸ್ಕೂಲಿಗೆ ಹೋಗಲೇಬೇಕು. ಸ್ಕೂಲ್ ಮುಗಿಸ್ಕೊಂಡು ಬಂದರೆ ಬೇಕಿದ್ರೆ ತಂದೆ ತಾಯಿ ಬಿಸ್ನೆಸ್ಸಲ್ಲಿ ಚಿಕ್ಕ ವಿಷಯದಲ್ಲಿ ಕೆಲಸ ಮಾಡಬಹುದು. ಇದು ಒಂದು ಕಡೆ. ಎನಿ ಪ್ರಾಬ್ಲಮ್? ಓಕೆ, ಇವಾಗ ಇನ್ನೊಂದು ಪರ್ಸ್ಪೆಕ್ಟಿವಲ್ಲಿ ನೋಡಿ. ಆರ್ಟಿಕಲ್ 23 ನಾನು ನಿಮ್ಗೆ ಹೇಳಿದೆ, ಏನು ಹೇಳಿದೆ? ಫೋರ್ಸ್ಡ್ ಲೇಬರ್ ಮಾಡೋ ಹಾಗಿಲ್ಲ ಅಂತ ಹೇಳಿದೆ. ಅವರ ಫೋರ್ಸ್ಡ್ ಲೇಬರ್ ಅಂದರೆ ಒಬ್ಬರ ಹತ್ರ ಒತ್ತಡದಿಂದ ಕೆಲಸ ಮಾಡಿಸ್ಕೊಳ್ಳೋ ಹಾಗಿಲ್ಲ ಅಂತ ಹೇಳ್ತಾನೆ. ಬಟ್ ನಿಮ್ಗೆ ಗೊತ್ತಾ, ಜೈಲ್ ಆಗತ್ತೆ ಕೆಲವರಿಗೆ. ಜೈಲಾಗಿ 10 years 12 years 10 to 12 years ಕಠಿಣ ಕಾರಾಗೃಹ ಶಿಕ್ಷೆ ಅಂತ ಕರಿತೇವೆ. ಕಠಿಣ ಕಾರಾಗೃಹ ಶಿಕ್ಷೆ ಕೊಡ್ತೇವೆ. ಇಲ್ಲಿ ಏನಾಗತ್ತೆ ಅಂದರೆ ಆ ಖೈದಿಗಳ ಹತ್ರ ಕೆಲಸ ಮಾಡಿಸ್ತಾರೆ. ದೇ ಮೇಕ್ ದೆಮ್ ವರ್ಕ್. ಜೈಲಲ್ಲಿ ಇದ್ರೂ ಕೂಡ ಅವ್ರು ಕೆಲಸ ಮಾಡಬೇಕು. ಕಲ್ಲು ಹೊಡಿಬೇಕು, ಸಿಮೆಂಟ್ ಕಲಿಸ್ಬೇಕು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಕೆಲವೊಂದು ಕಡೆ ಕರ್ಕೊಂಡು ಹೋಗ್ತಾರೆ. ಸೊ ಇವನ್ ದಿಸ್ ಪೀಪಲ್ ಆರ್ ವರ್ಕಿಂಗ್. ಅರ್ಥ ಆಗ್ತಿದೆಯಾ? ಜೈಲಲ್ಲೂ ಕಡೆ ಕೆಲಸ ಮಾಡ್ತಿದ್ದಾರೆ. ಇಸ್ ಇಟ್ ಅನ್ ಆಕ್ಟ್ ಆಫ್ ಫೋರ್ಸ್ಡ್ ಲೇಬರ್? ನೋ ಅಂತ ಹೇಳ್ತಾರೆ. ಜೈಲಲ್ಲಿರೋ ಖೈದಿಗಳು ಕೆಲಸ ಮಾಡಿದ್ರೆ ಫೋರ್ಸ್ಡ್ ಲೇಬರ್ ಅಲ್ಲ ಅದು. ದೇ ಆರ್ ಪ್ರೊವೈಡಿಂಗ್ ಎನ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಅಂತ ಕರೀತಾರೆ. ಜೈಲಲ್ಲಿ ಇದ್ರೂ ಕೂಡ ಅವರಿಗೆ ಉದ್ಯೋಗ ಅವಕಾಶ ಇದೆ ಅಂತ ಹೇಳ್ತಾರೆ. ಜೊತೆಗೆ ದೀಸ್ ಪೀಪಲ್ ವಿಲ್ ಬಿ ಗಿವನ್ ಮಿನಿಮಮ್ ವೇಜಸ್. ಅವ್ರಿಗೆ ಕೆಲಸ ಮಾಡಿದಾಗ ದುಡ್ಡು ಕೂಡ ಕೊಡ್ತಾರೆ. ನೀವು ನೋಡಿರ್ಬೋದು ಹಳೆ ಫಿಲ್ಮ್ಸಲ್ಲಿ, ಕನ್ನಡ ಫಿಲ್ಮ್ಸಲ್ಲಿ ಒಬ್ಬ ವ್ಯಕ್ತಿ ಜೈಲಿಂದ ಹೊರಗೆ ಹೋಗ್ಬೇಕಾದ್ರೆ ಕೈಯಲ್ಲಿ ಸ್ವಲ್ಪ ದುಡ್ಡು ಕೊಡ್ತಾರೆ. ಅದೇನು? ಅವನು ಜೈಲಲ್ಲಿದ್ದು ಕೆಲಸ ಮಾಡಿದಕ್ಕೆ ಅವ್ರು ಕೊಟ್ಟಂಥ ಮಿನಿಮಮ್ ವೇಜಸ್. ನೆನ್ಪಿಟ್ಕೊಳ್ಳಿ, ಜೈಲಲ್ಲಿರೋ ಖೈದಿಗಳ ಹತ್ರ ಕೂಡ ಕೆಲಸ ಮಾಡಿಸ್ತಾರೆ, ಬಟ್ ಇನ್ ರಿಟರ್ನ್ ಅವರಿಗೆ ದುಡ್ಡನ್ನ ಕೊಡ್ತಾರೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಆರ್ಟಿಕಲ್ 23 ಫೋರ್ಸ್ಡ್ ಲೇಬರ್ ಎಕ್ಸೆಪ್ಷನ್ಸ್ ಇದು. ಇನ್ನೊಂದು ಕಡೆ ನೋಡ್ಕೊಳ್ಳಿ, ಸಡನ್ ಆಗಿ ನಾಳೆ ಪಾಕಿಸ್ತಾನ ನಮ್ಮ ಮೇಲೆ ಬಾಂಬ್ ಹಾಕ್ತು ಅನ್ಕೊಳ್ಳಿ. ಪಾಕಿಸ್ತಾನ್ ಇಸ್ ಡಿಕ್ಲೇರಿಂಗ್ ಅ ವಾರ್ ಆನ್ ಅಸ್. ಇವಾಗ ಇಂಡಿಯಾ ಮತ್ತು ಪಾಕ್ದು ವಾರ್ ಆಗ್ತಿದೆ, ಇಂಡಿಯಾ ವರ್ಸಸ್ ಪಾಕ್. ಈ ಟೈಮಲ್ಲಿ ಪಾಕಿಸ್ತಾನ್ ಸೋಲ್ಜರ್ಸ್ ಜಾಸ್ತಿ ಇದ್ದಾರೆ ಅಂತ ಇಟ್ಕೊಳ್ಳಿ. ಇಲ್ಲೊಂದು 2 ಬಿಲಿಯನ್ ಇಲ್ಲ 2 ಬಿಲಿಯನ್ ಜನ ಇದ್ದಾರೆ ಅಂತ ಇಟ್ಕೊಳ್ಳಿ. ಇಲ್ಲ 20 ಕೋಟಿ ಅಂತ ಇಟ್ಕೊಳ್ಳಿ, ಅನ್ಕೊಳ್ಳಿ ಅಷ್ಟೇ. 20 ಕೋಟಿ ಸೋಲ್ಜರ್ಸ್ ಅಟ್ಯಾಕ್ ಮಾಡಿದ್ದಾರೆ. ನಮ್ಮ ಭಾರತದಲ್ಲಿ 5 ಕೋಟಿ ಸೋಲ್ಜರ್ಸ್ ಮಾತ್ರ ಇದ್ದರೆ ಈ ಟೈಮಲ್ಲಿ ಕ್ಯಾನ್ ಇಂಡಿಯನ್ ಗವರ್ನಮೆಂಟ್ ಆಸ್ಕ್ ಯು ಟು ಸರ್ವ್ ದ ಆರ್ಮಿ? ಎಸ್, ನೌ ಯು ಪೀಪಲ್ ಶುಡ್ ಸರ್ವ್ ದ ಆರ್ಮಿ. ಯಾಕಂದರೆ ದೇಶ ರಿಸ್ಕಲ್ಲಿದೆ. ಈ ಟೈಮಲ್ಲಿ ಗವರ್ನಮೆಂಟ್ ಆಫ್ ಇಂಡಿಯಾ ಕ್ಯಾನ್ ಆಸ್ಕ್ ಯು ಟು ವರ್ಕ್ ಫಾರ್ ಇಂಡಿಯನ್ ಆರ್ಮಿ ಆ್ಯಂಡ್ ನಾವು ಸ್ಯಾಲ್ರಿ ಕೊಡದೇನೂ ಇರ್ಬೋದು. ಸ್ಯಾಲ್ರಿ ಕ್ಯಾನ್ ಬಿ ಎಕ್ಸ್ಕ್ಲೂಡೆಡ್. ಇದನ್ನು ವಾಲಂಟಿಯರ್ಸ್ ಅಂತ ಕರೀತಾರೆ, ಗೊತ್ತಾ? ವಾಲಂಟಿಯರ್ಸ್ ಅಂತ ಕರೀತಾರೆ. ವಾಲಂಟಿಯರ್ಸ್ ಆರ್ ದ ಪೀಪಲ್ ಹೂ ಆರ್ ರೆಡಿ ಟು ಸರ್ವ್ ಆರ್ ಗಿವ್ ದರ್ ಸರ್ವಿಸ್ ವಿದೌಟ್ ಹ್ಯಾವಿಂಗ್ ದ ಸ್ಯಾಲ್ರಿ. ದಿಸ್ ಈಸ್ ಆಲ್ಸೋ ಅಲೌಡ್. ವಾಲಂಟಿಯರ್ಸ್ ಅನ್ನೋ ಒಂದು ಪದ ನಿಮ್ಗೆ ಗೊತ್ತಿರತ್ತೆ. ವಾಲಂಟಿಯರ್ಸ್ ನೆನಪಿದೆ ಅಲ್ವಾ? ಸೊ ವಾಲಂಟಿಯರ್ಸ್ ಆರ್ ಆಲ್ಸೋ ಎಕ್ಸ್ಕ್ಲೂಡೆಡ್ ಫ್ರಮ್ ಫೋರ್ಸ್ಡ್ ಲೇಬರ್ ಬಿಕಾಸ್ ದೇ ಆರ್ ಡೂಯಿಂಗ್ ಇಟ್ ಫ್ರಮ್ ದೇರ್ ಸೆಲ್ಫ್ ವಿಲ್. ತಮ್ಮ ಇಚ್ಛೆಯಿಂದ ಮಾಡ್ತಾ ಇದ್ದಾರೆ. ಯಾರು ಇಚ್ಛೆಯಿಂದ ಕೆಲಸ ಮಾಡಿದ್ರು ಕೂಡ ಅದು ಫೋರ್ಸ್ಡ್ ಲೇಬರ್ ಅಂತ ಕೌಂಟ್ ಆಗಲ್ಲ. ಜೊತೆಗೆ ಯಾರು ಕೆಲಸ ಮಾಡ್ತಾ ಇದ್ದು ಅವರಿಗೆ ಸಂಬಳ ಸಿಗದೆ ಇದ್ರೆ ಅವ್ರನ್ನ ಫೋರ್ಸ್ಡ್ ಲೇಬರ್ ಅಂತ ಕರೀತಾರೆ. ಸೊ ದೀಸ್ ಆರ್ ದ 2 ಇಂಪಾರ್ಟೆಂಟ್ ಆರ್ಟಿಕಲ್ಸ್. ವಾಟ್ ಆರ್ ದೋಸ್? ಮತ್ತೆ ಹೇಳ್ತಾ ಇದ್ದೇನೆ. ಆರ್ಟಿಕಲ್ 23 ಟಾಕ್ಸ್ ಅಬೌಟ್ ಪ್ರೊಹಿಬಿಷನ್ ಆಫ್ ಹ್ಯೂಮನ್ ಟ್ರಾಫಿಕ್, ಪ್ರೊಹಿಬಿಷನ್ ಆಫ್ forced labor. Article 24 talks about prohibition of employment of children in factories and etc. etc. ಅಂದರೆ ಏನಾದರೂ ಆಗಿರ್ಬೋದು. ಎನಿಥಿಂಗ್ ದಟ್ ಈಸ್ ಗಿವಿಂಗ್ ದ ರಿಸ್ಕ್ ಫಾರ್ ಸ್ಟೂಡೆಂಟ್, ಸ್ಟ್ರಿಕ್ಟ್ ರಿಸ್ಕ್ ಫಾರ್ ದ ಲೈಫ್ ಆಫ್ ದ ಚಿಲ್ಡ್ರನ್. ಇದು ಒಂದು ಕಡೆ. ಅವ್ರ ಫ್ಯಾಮಿಲಿ ಬಿಸ್ನೆಸ್ ಬಿಟ್ಟು ಬೇರೆ ಕಡೆ ಕೆಲಸ ಮಾಡಿ ಎತ್ಕೊಂಡು ಹೋಗ್ತಾರೆ. ಸೊ ದಿಸ್ ಈಸ್ ದ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್. ವಿತ್ ದಿಸ್ ವಿ ಹ್ಯಾವ್ ಕಂಪ್ಲೀಟೆಡ್ 3 ಟೈಪ್ಸ್ ಆಫ್ ಫಂಡಮೆಂಟಲ್ ರೈಟ್ಸ್. ರೈಟ್ ಟು ಈಕ್ವಾಲಿಟಿ ಎಲ್ಲಿಂದ ಎಲ್ಲಿಗೆ? 14, 15, 16, 17 ಆ್ಯಂಡ್ 18. ರೈಟ್ ಟು ಫ್ರೀಡಮ್ ಗೊತ್ತಿದೆ ಅಲ್ವಾ?
ರೈಟ್ ಟು ಫ್ರೀಡಮ್ ಆರ್ಟಿಕಲ್ 19 ಹೇಳುತ್ತೆ, 20 ಹೇಳುತ್ತೆ, 21 ಹೇಳುತ್ತೆ, 22 ಕೂಡ ಹೇಳುತ್ತೆ. ಆರ್ಟಿಕಲ್ 19 ನಿಮಗೆ 7 ಫಂಡಮೆಂಟಲ್ ರೈಟ್ಸ್ನ ಕೊಡುತ್ತೆ. ಆರ್ಟಿಕಲ್ 20 ನೀವು ಅರೆಸ್ಟ್ ಆಗಿ ಹೊರಗೆ ಬಂದ ಮೇಲೆ, ಕ್ರೈಮ್ ಮಾಡಿ ಕನ್ವಿಕ್ಟ್ ಆಗಿ ಶಿಕ್ಷೆ ಕಂಪ್ಲೀಟ್ ಮಾಡಿ ಬಂದ ಮೇಲೆ ಏನಿದೆ ಅಂತ ಹೇಳುತ್ತೆ. ಆರ್ಟಿಕಲ್ 21 ಇಸ್ ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ. ಆರ್ಟಿಕಲ್ 22 ಇಸ್ ಪ್ರೊಟೆಕ್ಷನ್ ಯು ಗೆಟ್ ಡ್ಯೂರಿಂಗ್ ದ ಅರೆಸ್ಟ್ ಆರ್ ಡಿಟೆನ್ಷನ್. ಗೊತ್ತಿರಬೇಕು. ಇವಾಗ ನಾನು ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಅಂತ ಹೇಳಿದೆ, ಇದರಲ್ಲಿ 2 ಹೇಳಿದೆ. 23 ಏನು ಹೇಳುತ್ತೆ, ಪ್ರೊಹಿಬಿಷನ್ ಆಫ್ ಹ್ಯೂಮನ್ ಟ್ರಾಫಿಕ್, ಪ್ರೊಹಿಬಿಷನ್ ಆಫ್ ಹ್ಯೂಮನ್ ಟ್ರಾಫಿಕ್ ಒಂದು ಕಡೆ, ಪ್ರೊಹಿಬಿಷನ್ ಆಫ್ ಫೋರ್ಸ್ಡ್ ಲೇಬರ್. ಆರ್ಟಿಕಲ್ 24 ಏನು ಹೇಳುತ್ತೆ, ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ ಇನ್ ಫ್ಯಾಕ್ಟ್ರೀಸ್ ಅಂಡ್ ಹಜಾರ್ಡಸ್ ಕಂಪನೀಸ್. ಇನ್ ರಿಯಾಕ್ಟ್ ಟು ದಿಸ್ ಇಟ್ ಆಲ್ಸೋ ಈಸ್ ಅ ಪಾರ್ಟ್ ಆಫ್ ಆರ್ಟಿಕಲ್ 21A ವಿಚ್ ಟಾಕ್ಸ್ ಅಬೌಟ್ ಏನು, ಕಂಪಲ್ಸರಿ ರೈಟ್ ಟು ಎಜುಕೇಷನ್ ಆಫ್ ದ ಚಿಲ್ಡ್ರನ್ ಫ್ರಮ್ ದ ಏಜ್ ಆಫ್ 6 to 14 years. ಇಷ್ಟು ಗೊತ್ತಿದ್ರೆ ದಿಸ್ ಕಂಪ್ಲೀಟ್ಸ್ ದ 3 ಮೋಸ್ಟ್ ಇಂಪಾರ್ಟೆಂಟ್ ಟೈಪ್ ಆಫ್ ಫಂಡಮೆಂಟಲ್ ರೈಟ್ಸ್: ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಫ್ರೀಡಮ್, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್. ನೆಕ್ಸ್ಟ್ ಒನ್ ಈಸ್ ಫ್ರೀಡಮ್ ಆಫ್ ರಿಲಿಜಿಯನ್, ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಇದನ್ನ ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ತಾನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಫಂಡಮೆಂಟಲ್ ರೈಟ್ಸ್ನ ಕಂಪ್ಲೀಟ್ ಮಾಡ್ತಾ ಇದ್ದಾನೆ. ಟಿಲ್ ನಾವು ಏನು ಡೌಟ್ಸ್ ಇಲ್ಲ ಅಂದರೆ ಫೈನ್. ಆ್ಯಂಡ್ ಒನ್ ಮೋರ್ ಥಿಂಗ್, ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗಿ, ಯಾಕಂದರೆ ನಾನಿಲ್ಲಿ ಡೈಲಿ MCQ ಕ್ವಶನ್ಸ್ನ ಕೇಳ್ತಾ ಇರ್ತೇನೆ. ಬೇಸ್ಡ್ ಆನ್ ದ ವಿಡಿಯೋಸ್ ನೀವು ಆನ್ಸರ್ ಮಾಡೋ ರೀತಿಯಲ್ಲೇ ಗೊತ್ತಾಗುತ್ತೆ ನೀವು ಓದ್ತಾ ಇದ್ದೀರಾ ಇಲ್ವಾ ಅಂತ. ಆ್ಯಂಡ್ ಐ ವಿಲ್ ಅಂಡರ್ಸ್ಟ್ಯಾಂಡ್ ಇಫ್ ಐ ಆಮ್ ಗೋಯಿಂಗ್ ಗುಡ್ ಆರ್ ನಾಟ್. ಸೊ ಇಲ್ಲಿ ಲಾಗಿನ್ ಆಗಿ, ಸೊ ದಟ್ ಯು ಗೆಟ್ ರೆಗ್ಯುಲರ್ ಅಪ್ಡೇಟ್ಸ್ ಆನ್ ದಿಸ್ ಚಾನಲ್. ಆ್ಯಂಡ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ ನಾನು ಹೇಳಲ್ಲ. ಸೊ ಬಾಯ್.